ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಜಮಾ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ. 30ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ, ಈಗಾಗಲೇ ಹಣ ಬಿಡುಗಡೆ ಆಗಿದೆಯಾ ಏನು ಅಂತ ಹೇಳಿ ಎಲ್ಲ ಥರದ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆಯಾ ಅಂತ ಅಂದರೆ ನೋಡಿ, ಅದಕ್ಕಿಂತ ಮುಂಚೆ ನೀವೇನು ತಿಳ್ಕೊಬೇಕು, ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬಂದುಬಿಟ್ಟು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 4,000 ಹಣ ಆದರೆ ಜಮಾ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ 4,000 ಹಣ ಆದರೆ ಜಮಾ ಆಗಿದೆ. 28ನೇ ಕಂತಿನ ಹಣ ಆಗಿರ್ಬೋದು, 29ನೇ ಕಂತಿನ ಹಣ ಆಗಿರ್ಬೋದು, ಏಪ್ರಿಲ್ 30ನೇ ತಾರೀಕುವರೆಗೂ 28, 29ನೇ ಕಂತಿನ ಹಣ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಹಂತವಾಗಿ ಹಣ ಜಮಾ ಆಗ್ತಾನೆ ಬರ್ತಿದೆ. ಈವನ್ 28, 29ನೇ ಕಂತಿನ ಹಣನೂ ಸಹ ಕೆಲವೊಂದಿಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ ಸಾಕಷ್ಟು ಜನಕ್ಕೆ ಪೆಂಡಿಂಗ್ ಆದರೆ ಇರುವಂಥದ್ದು. ಸೊ ಪೆಂಡಿಂಗ್ ಹಣನೂ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬಂದಿದೆ. ಹಾಗಿದ್ರೆ 30ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಿದಾರಾ ಅಂತ ಅಂದರೆ ಇಲ್ಲ, 30ನೇ ಕಂತಿನ ಹಣ ಇದುವರೆಗೂ ಸಹ ಬಿಡುಗಡೆ ಮಾಡಿಲ್ಲ. ಯಾಕೆ ಬಿಡುಗಡೆ ಮಾಡಿಲ್ಲ ಅಂತ ಅಂದರೆ ರೀಸನ್ ಇಷ್ಟೇ, 28, 29ನೇ ಕಂತಿನ ಪೆಂಡಿಂಗ್ ಹಣ ಏನಿತ್ತು ಆ ಒಂದು ಪೆಂಡಿಂಗ್ ಹಣ ಜಮಾ ಆಗಬೇಕು ಅಂತ ಹೇಳಿ ಇನ್ನೂ ಸಹ 30ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡಿಲ್ಲ. ಹಾಗಿದ್ರೆ 30ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳಿ ನಾವು ನೋಡೋದಾದರೆ 30ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಅಂದರೆ ಮೇ ತಿಂಗಳ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗುತ್ತೆ. ಮೇ ತಿಂಗಳ ಫಸ್ಟ್ ವೀಕಲ್ಲಿ ಬಂದುಬಿಟ್ಟು ಇಲ್ಲಿ 30ನೇ ಕಂತಿನ ಹಣ ಆದರೆ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದಾಗ 28, 29ನೇ ಕಂತಿನ ಹಣ ಯಾರಿಗಾದರೂ ಪೆಂಡಿಂಗ್ ಇತ್ತು ಅಂತ ಅಂದರೆ ಮೊದಲಿಗೆ ಪೆಂಡಿಂಗ್ ಹಣ ಜಮಾ ಮಾಡಿ ಅದಾದಮೇಲೆ 30ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಾರೆ. ಸೊ ಇದು 30ನೇ ಕಂತಿನ ಹಣ ಅಂತ ಅಂದರೆ ಫೆಬ್ರವರಿ ತಿಂಗಳ ಹಣ ಈಗ ನಿಮಗೆ ಜಮಾ ಮಾಡ್ತಿರುವಂಥದ್ದು. ಇಲ್ಲಿ ಗುಡ್ ನ್ಯೂಸ್ ಇರುವಂಥದ್ದು ಏನು ಅಂತ ಅಂದರೆ ಸರ್ಕಾರ ಪ್ರತಿ ತಿಂಗಳು ಸಹ ಕರೆಕ್ಟಾಗಿ ಹಣ ಜಮಾ ಮಾಡ್ತಾ ಬರ್ತಾ ಇದೆ. ಈಗ ಪ್ರತಿ ತಿಂಗಳಲ್ಲೂ ಫಲಾನುಭವಿಗಳಿಗೆ ಅಟ್ಲೀಸ್ಟ್ ಏನಿಲ್ಲ ಅಂತ ಅಂದ್ರೂ 2,000 ಹಣ ಜಮಾ ಮಾಡ್ತಿದ್ದಾರೆ. ಕೆಲವೊಂದು ಸಲ ಏನಾಗ್ತಿತ್ತು, 2 ತಿಂಗಳಾದರೂ ಹಣ ಬರ್ತಿರಲಿಲ್ಲ, 3 ತಿಂಗಳಾದರೂ ಹಣ ಬರ್ತಿರಲಿಲ್ಲ. ಬಟ್ ಇದೀಗ ಏನಾಗಿದೆ ಅಂತ ಅಂದರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ 2,000 ಹಣ ಆದರೆ ಜಮಾ ಆಗ್ತಿರುವಂಥದ್ದು. ಸಾಕಷ್ಟು ಜನ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಾನೆ ಇದ್ರು. ನೋಡಿ, 30ನೇ ಕಂತಿನ ಹಣ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ. ಇನ್ನು ಯಾವ ಒಂದು ಫಲಾನುಭವಿಯ ಬ್ಯಾಂಕ್ ಖಾತೆಗೂ ಸಹ ಬಂದಿಲ್ಲ. ಹಾಗಾಗಿ ನಾನು ವಿಡಿಯೋ ಆದರೆ ಮಾಡಲಿಲ್ಲ. ಇಲ್ಲಿ ಸಾಕಷ್ಟು ಜನ ನೀವು ಕನ್ಫ್ಯೂಸ್ ಆಗಿರೋದ್ರಿಂದ ನಾನು ಮತ್ತೆ ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ. 30ನೇ ಕಂತಿನ ಹಣ ನಿಮಗೆ ಫೆಬ್ರವರಿ ತಿಂಗಳ ಹಣ, ಇದು ಬಂದುಬಿಟ್ಟು ಮೇ ತಿಂಗಳ ಮೊದಲನೇ ವಾರದಲ್ಲಿ ಆದರೆ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದಾಗ ಹಂತವಾಗಿ ಜಮಾ ಆಗುತ್ತೆ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗೋದಕ್ಕೆ ಏನಿಲ್ಲ ಅಂತ ಅಂದ್ರೂ 15ರಿಂದ 20 ದಿನಗಳ ಕಾಲ ಟೈಮ್ ಬೇಕಾಗುತ್ತೆ. ಅಷ್ಟರೊಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಹಣ ಜಮಾ ಆಗುತ್ತೆ. ಓಕೆನಾ? ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ, 30ನೇ ಕಂತಿನ ಹಣಕ್ಕಾಗಿ ಯಾರು ವೆಯ್ಟ್ ಮಾಡ್ತಿದ್ದೀರಾ ಅಥವಾ 28, 29ನೇ ಕಂತಿನ ಹಣನೇ ನಿಮಗೆ ಬಂದಿಲ್ವಾ ಅಂತ ಹೇಳಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.